ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ನೀವು ಈರುಳ್ಳಿ ಪಕೋಡ ಮಾಡಿರ್ತೀರಿ, ಆಲೂಗಡ್ಡೆ ಪಕೋಡ ಹೆಂಗೆ ಮಾಡೋದಂದು ತೋರಿಸ್ತೀನಿ ಬರ್ರಿ. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಹೆಂಗೆ ಮಾಡೋದಂದು ನೋಡಿ ಮತ್ತೆ ಬರ್ರಿ. ಮತ್ತು 1 ಕಪ್ನಟ್ಟು ಬೇಸನ್ ಹಿಟ್ಟು ಅಥವಾ ಕಡ್ಲೆ ಹಿಟ್ಟು ಅತ್ತೇವಲ್ಲ ಅದು ಚೆಂದಾಗಿ ಚಾಣಿಸ್ಕೊಂಡು ತೊಗೊಳ್ತೀನಿ ನೋಡಿರಿ. ಯಾಕಂದ್ರೆ ಒಳಗೆ ಹುಳ ಇರ್ತಾವಲ್ಲ ಇರ್ತಾವಲ್ಲ ಮತ್ತು ಅದು ಸ್ವಲ್ಪ ಹಿಟ್ಟನ್ನು ಬಿಡಿ ಬಿಡಿಯಾಗಿ ಬರ್ತದಂದು ಚಾಣಿಸ್ಕೊಂಡು ತೊಗೊಂಡು ನೋಡಿರಿ. ಚಾಣಿಸ್ಕೋರಿ. ಮತ್ತು ಈಗ ಆಲೂಗಡ್ಡಿನ ಈ ಥರ ತುರಿದು ತೊಗೊಳ್ತೀನಿ ನೋಡಿರಿ. ನೀವು ಬೇಕಂದ್ರೆ ರೌಂಡಾಗೆ ಕಟ್ ಮಾಡ್ಕೊಂಡು ಮಾಡಿದ್ರು ಭಾಳ ಮಸ್ತ್ ಇರ್ತಾವೆ. ಮತ್ತು ರೌಂಡಾಗೆ ತಿಂದು ತಿಂದು ಬೇಜಾರಾಗ್ಯದ ಅಂದ್ರೆ ಇದೊಂಥರ ಹೊಸ ರೀತಿ ತೋರಿಸ್ಲತ್ತೀನಿ ನೋಡಿರಿ ನಿಮಗೆ. ನೀವು ಏನು ಕೊಬ್ಬರಿ ಹೆರ್ಚು ಮಣಿ ಇರ್ತದಲ್ಲ ಆ ಮಣಿ ಒಳಗೆ ಈ ಥರ ಹೆರ್ಚ್ಕೊಂಡು ತೊಗೋರಿ. ಸ್ವಲ್ಪ ದಪ್ಪನ ಐತ್ರಿ ಇದು ಸೈಜ್. ಹೆರ್ಚು ಮಣಿ ಸ್ವಲ್ಪ ದಪ್ಪ ಸೈಜ್ ಐತಿ, ಅದ್ರೊಳಗೆ ಹೆರ್ಚ್ಲತ್ತೀನಿ ನಾ. ಪೂರ್ತಿ ಸಣ್ಣಗೆ ಹೆರ್ಚ್ಕೊಂಡ್ಬಿಟ್ಟೆ ಅಂದ್ರೆ ಅದು ಟೇಸ್ಟ್ ಅನ್ಸಂಗಿಲ್ಲ. ಈ ಥರ ನೋಡಿರಿ ಎಲ್ಲ ತುರಿದು ತೊಗೊಂಡು ನೋಡಿರಿ ಆಲೂಗಡ್ಡಿನ. ಮತ್ತು ಆಲೂಗಡ್ಡೆ ಒಳಗೆ ನೀರು ಇರ್ತಾವಲ್ಲ ರೀ ಇವು ಜಾಸ್ತಿ, ಮತ್ತು ಹಿಟ್ಟು ಕಲಸುವಂಥ ಟೈಮ್ದಾಗ ನೀರು ಜಾಸ್ತಿ ಹಾಕ್ಬಾರ್ದ್ರಿ. ನಾ ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ. ಮತ್ತು ಈಗೇನು ಹಿಟ್ಟು ಸೋಸ್ಕೊಂಡು ತೊಗೊಂಡೆಲ್ಲ ಹಿಟ್ಟು ತೊಗೊಂಡು ನೋಡಿರಿ. ಮತ್ತು ಅರ್ಧ ಸ್ಪೂನಟ್ಟು ಇಲ್ಲಿ ಅಜ್ವಾನ, ಅರ್ಧ ಸ್ಪೂನಟ್ಟು ಉಪ್ಪು, ಅರ್ಧ ಸ್ಪೂನಟ್ಟು 1 ಸ್ಪೂನಟ್ಟು ಚಿಲ್ಲಿ ಪೌಡರ್ ತೊಗೊಂಡು ನೋಡಿರಿ. ಎಲ್ಲ ಸಮ ಪ್ರಮಾಣದಾಗ ತೊಗೊಂಡು ನಡೀತದೆ. ಇವಾಗ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪಕೋಡ ಒಳಗೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ ರೀ. ನಿಮಗೆ ಹೆಂಗೆ ಇಷ್ಟ ಅನ್ನಿಸ್ತೋ ಆ ಥರ ಮಾಡ್ಕೊಂಡು ನೀವು ತಿನ್ಬೋದು. ಮತ್ತು ಇಲ್ಲಿ ಏನು ಆಲೂಗಡ್ಡೆ ಹೆರ್ಚಿ ತೊಗೊಂಡೇವಲ್ಲ ನಾವು, ಆಲೂಗಡ್ಡೆ ಅದ್ರೊಳಗೆ ಹಾಕೊಳ್ಳೋ ಮತ್ತೆ ಬರ್ರಿ. ಈಗ ಆಲೂಗಡ್ಡೆ ಮುಂಚಿತವಾಗಿನೂ ಹಾಕೋಬೋದು, ಆಮೇಲಾದ್ರೂ ಹಾಕೋಬೋದು. ಅಂದ್ರೆ ಹಿಟ್ಟಿನೊಳಗೆ ಇವೆಲ್ಲ ಮಸಾಲೆ ಹಾಕೋಕ್ಕಿಂತ ಮೊದಲೇನೆ ಹಾಕೋಬೋದು, ಈಗಲೂ ಹಾಕೋಬೋದು. ನಿಮಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ಕೊರಿ. ಈಗ ಇದ್ರೊಳಗೆ ನೀರು ಇರ್ತಾವಲ್ಲ ರೀ, ಆಲೂಗಡ್ಡೆ ರಸ ಇರ್ತದಲ್ಲ ಅದಕ್ಕೆ ಜಾಸ್ತಿ ನೀರು ಹತ್ತಂಗಿಲ್ಲ ನೋಡ್ರಿ. ಇದಕ್ಕೆ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿರಿ ಹೆಂಗೆ ಕಲಸೋದತ್ತಂದು ಎಲ್ಲ ಸಂಪೂರ್ಣವಾಗಿ ತೋರಿಸ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿರಿ. ಸ್ವಲ್ಪ ಇಲ್ಲಿ ಸೋಡಾ ಹಾಕೊಂಡಿ ನೋಡಿರಿ, ಅಡುಗೆ ಸೋಡಾ ಅಂತೀವಲ್ಲ ಅದು. 2 ಸ್ಪೂನ ಎಣ್ಣೆ, ಕಾಯ್ದಿದ್ದು ಎಣ್ಣೆ ಹಾಕೊಂಡಿ ನೋಡಿರಿ. ಎಣ್ಣೆ ಕಾಯ್ಲಾಕ ಇಟ್ಟಿನಿ ನೋಡಿರಿ ಆ ಕಡೆ ಹಾಗೆ. ಮತ್ತು ನೀವು ನೆನಪಿರಲಿ ಯಾವಾಗಲೂ ಪಕೋಡ ಮಾಡಬೇಕಪ್ಪ ಅಂತಂದ್ರೆ ಎಣ್ಣೆ ಆ ಕಡೆ ಕಾಯ್ಲಾಕ ಇಡಬೇಕು, ಈ ಕಡೆ ಹಿಟ್ಟು ರೆಡಿ ಮಾಡಿ. ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕೊಂಡಿ ನೋಡಿರಿ, ಕಲರ್ಗೋಸ್ಕರ ಹಾಕೊಂಡಿ ನಾನು. ನೀವು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಅರಿಶಿನ ಪೌಡ್ರ್ ಎಲ್ಲ ಮಿಕ್ಸ್ ಆಗಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು. ಮತ್ತು ನಿಮಗೆ ಬಜ್ಜಿ ಮತ್ತು ಪಕೋಡ ಅಥವಾ ಬಜ್ಜಿ ಯಾವ ರೀತಿ ಬೇಕು ಆ ರೀತಿ ನೀವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಈಗ ನೋಡು ಮೆತ್ತಗೆ ಬೇಕು, ನಿಮ್ಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಸ್ವಲ್ಪ ಅಳಸ್ ಮಾಡ್ಕೊರಿ ಹಿಟ್ಟು. ಮತ್ತು ಗಟ್ಟಿ ಬೇಕು ನಿಮಗೆ ಬಜ್ಜಿ ಏನಾರ ಗಟ್ಟಿ ಇಷ್ಟ ಇದಂದ್ರೆ ಆ ಥರ ಮಾಡ್ಕೊರಿ. ಈ ಕಾಯ್ದಿದ್ದು ಎಣ್ಣೆ ಒಳಗೆ ಎಲ್ಲ ಪಕೋಡನೂ ಬಿಡ್ಲತ್ತೀನಿ ನೋಡಿರಿ, ಹಿಂಗೆ ಬಿಡ್ರಿ. ಮತ್ತು ನಿಮಗೆ ಕೈಲೇ ಇಷ್ಟ ಇಲ್ಲಾಂದ್ರೆ 1 ಸ್ಪೂನ್ ತೊಗೊಂಡು ಸ್ಪೂನ್ಲೇನೂ ಹಾಕ್ಬೋದು ಎಣ್ಣೆ ಒಳಗೆ. ಎಣ್ಣೆ ಮಾತ್ರ ಚಲೋತ್ನಾಗ ಕಾಯ್ದಿರ್ಬೇಕು. ಇದು ಹೈ ಟು ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ಗ್ಯಾಸ ಕರ್ಕೋತಾ ಬರ್ರಿ, ಚೆಂದ ಕರೀರಿ ಇವು. ಈಗ ಹೆಂಗೆ ಬಜ್ಜಿ ಮಾಡ್ತಿಲ್ಲ ಅದೇ ಥರ ಸೇಮ. ಮತ್ತು ಸ್ಟಾರ್ಟಿಂಗ್ ಇದು ಮತ್ತು ನಾವೇನು ಜಾರಿ ಸೌಟ್ಲೆ ಎತ್ತಿ ಹಾಕಿದ್ರೆ ಕರೆಕ್ಟಾಗಿ ಇದಾಗಂಗಿಲ್ಲ ತಂದು ಈ ಥರ ಒಂದು ಕಡ್ಚಿಗೆ ತೊಗೊಂಡು ನೋಡಿರಿ. ಈಗ ನಾವು ರೈಸ್ ಎಲ್ಲ ತೊಗೋತೀವಲ್ಲ ಆ ಥರ ತೊಗೊಂಡು ರೈಸ್ ಕಡ್ಚಿಗೆ ಎಲ್ಲ ತೊಗೊಂಡು ತಿರುವಿ ಹಾಕ್ಕೊಂಡು ನೋಡಿರಿ. ಈಗ ಚೆಂದಾಗಿ ಬೇಯಿಸ್ಕೋಬೇಕಾಗ್ತದೆ. ಒಳಗೆಲ್ಲ ಹಸಿ ಉಳಿದ್ಬಿಡ್ತಾವೆ, ಮ್ಯಾಗೆಲ್ಲ ಕ್ರಿಸ್ಪಿ ಆಗಿಬಿಡ್ತಾವೆ. ಅದ್ರ ಸಲುವಾಗಿ ಈ ಥರ ಚೆಂದಾಗಿ ಬೇಯಿಸ್ಕೊಂಡು ನಾವು ತೊಗೊಳ್ತೇವೆ ನೋಡಿರಿ ಬಜ್ಜಿನ. ಮತ್ತು ಎಣ್ಣೆದು ಒಳ್ಳೆ ಎಣ್ಣೆನೇ ತೊಗೊರಿ ಯಾವಾಗಲೂ. ಮತ್ತು ಕಡಿಮೆ ರೇಟ್ ಅದ ತಂದು ಇವು ರುಚಿ ಒಳ್ಳೆದೆಲ್ಲ ತೊಗೊಂಡು ಅಂದ್ರೆ ಚಲೋ ಇರೋಂಗಿಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಚಲೋ ಎಣ್ಣೆನೇ ತೊಗೊರಿ. ಸ್ವಲ್ಪ 10-20 ರೂಪಾಯಿ ಹೆಚ್ಚಿಗೆ ಹೋದ್ರ ಮೂಲಕ ಒಳ್ಳೆ ಎಣ್ಣೆ ತೊಗೊಂಡು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ನಿಮ್ಮ ಆರೋಗ್ಯಕ್ಕೆ ಒಳ್ಳೇದತ್ತಂದು ಹೇಳತ್ತೀನಿ ನೋಡಿರಿ. ಮತ್ತು ಇವಾಗ ನೋಡಿರಿ ಚೆಂದಾಗಿ ಎಲ್ಲ ಕರ್ದವು ನಾವೇನು ಪಕೋಡ ಮಾಡ್ಯಾವಲ್ಲ. ಮತ್ತು ನಿಮಗೆ ಹೆಂಗರೆ ಮಾಡ್ಕೊರಿ, ನಿಮಗೆ ರೌಂಡ್ ಬೇಕಂದ್ರೆ ರೌಂಡಾಗರೆ ಮಾಡ್ಕೊರಿ. ಮತ್ತು ನಮಗೆ ಮಿರ್ಚಿ ಬಜ್ಜಿ ಥರ ಇಷ್ಟ ಅಂದ್ರೆ ಹಂಗಾರೆ ಮಾಡ್ಕೊರಿ. ಇಲ್ಲಿ ನೋಡಿರಿ ಇವು ಏನು ಕಾಣಿಸ್ಲತ್ತೇವಲ್ಲ ಈಗ ಇವು ಸ್ಪೂನ್ಲೇ ಬಿಟ್ಟಿನಿ ನೋಡಿರಿ, ನಾನು ಸ್ಪೂನ್ಲೇ ಬಿಟ್ಟು ಮಾಡ್ಕೊಂಡೀನಿ. ಯಾವ ರೀತಿ ಇಷ್ಟಲ್ಲ ಆ ಥರ ನೀವು ಮಾಡ್ಕೋಬೋದು. ಮತ್ತು ನಿಮಗೆ ಇಷ್ಟಪಡೋ ಥರನೇ ನೀವು ನಿಮ್ಮ ಕೈಯಾರೇನು ಮಾಡ್ಕೊಂಡ್ರೆ ಭಾಳ ಖುಷಿ ಇರ್ತದೆ ನೋಡಿರಿ. ಹೊರಗೆ ತರೋಕ್ಕಿಂತ ನೀವೇ ಮನ್ಯಾಗ ಮಾಡ್ಕೊಂಡ್ರಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇರೋಂಗಿಲ್ಲ. ಟ್ರೈ ಮಾಡಿರಿ, ಯಾವ ಥರ ಬಂದಿತ್ತು ಅನ್ನೋದು ಕಮೆಂಟ್ ಮೂಲಕನೂ ತಿಳಿಸ್ರಿ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಹೊಸ ರೆಸಿಪಿ ಒಂದಿಗೆ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.